68 ಶರೀರ ಬೃಂದಾವನ ಪ್ರವೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಶರೀರರಾಗಿ ಬೃಂದಾವನ ಪ್ರವೇಶಿಸಿದ್ದು. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶರೀರರಾಗಿ ಬೃಂದಾವನ ಪ್ರವೇಶದ ದಿನ ಬಂದೇ ಬಿಟ್ಟಿತು. ಭಕ್ತರಿಗೆ ಇನ್ನು ಮುಂದೆ ಶ್ರೀ ಗುರುರಾಜರ ಪ್ರತ್ಯಕ್ಷ ದರ್ಶನ ಭಾಗ್ಯ ಕೊನೆಯಾಗುವುದು. ಈ ವಿಷಯ ಎಲ್ಲ ಭಕ್ತರಿಗೂ ದುಃಖ ಉಮ್ಮಳಿಸಿ ತರುತ್ತಿದೆ. ಮಂದಹಾಸದ ಮುಗ್ಧ ಮನೋಹರ ತೇಜೋಪುಂಜ ಕರುಣಾ ಕಟಾಕ್ಷ ಇನ್ನು ಮುಂದೆ ಯಾರಿಗೂ ಇಲ್ಲವಾಗುವುದು. ಅದು ಗುರುಗಳ ಬೃಂದಾವನ ಪ್ರವೇಶದ ಅತ್ಯಂತ ವಿಷಕರ ಸಂಘಟನೆ. ಎಲ್ಲ ಭಕ್ತರ ಇಷ್ಟ ಅನಿಷ್ಟಗಳ ಸಂಬಂಧವಿಲ್ಲದ ಶ್ರೀಹರಿಯ ನಿರ್ಣಯ ಅದು. ಆ ನಿರ್ಣಯವನ್ನು ಚಾಚೂ ತಪ್ಪದೆ ಪಾಲಿಸುವವರು ಶ್ರೀ ಗುರುರಾಜರು. ಹೀಗೆ ಕ್ರಿಸ್ತಶಕ 1761 ವಿರೋಧುಕ್ತ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿಂದಿಗೆ ಶುಕ್ರವಾರ ಬಂದೇ ಬಿಟ್ಟಿತು. ಅಂದು ಪ್ರಾಕ್ತ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದ ಶ್ರೀಗಳವರು ಸ್ನಾನ ಅಹಿಜ್ಞಗಳನ್ನು ಮುಗಿಸಿದರು. ಸುಖಾಸೀನರಾಗಿ ನೆರವಿದ್ದ ಭಕ್ತ ಸಮೂಹಕ್ಕೆ ಶುಭಾಶೀರ್ವಾದಗಳನ್ನು ಮಾಡುತ್ತಾ, ತಾವು ತಮ್ಮ ಶರೀರವನ್ನು ಬಿಟ್ಟು ಹೋಗುತ್ತಾ ಇಲ್ಲ, ಅದಕ್ಕಾಗಿ ಯಾರು ದುಃಖಿಸುವುದು ಬೇಡ, ಜೀವಂತವಾಗಿಯೇ ಬೃಂದಾವನದಲ್ಲಿರುವೆವು, ಸರ್ವರ ರೋಗ ಕ್ಷೇಮವನ್ನು ಅಲ್ಲಿಂದಲೇ ಮಾಡಬೇಕೆಂಬುದು ಶ್ರೀಹರಿಯ ಇಚ್ಛೆ, ಅದೃಷ್ಟರಾಗಿ ಬೃಂದಾವನ ಸೇರಿದರೂ ನಮ್ಮ ಹೃತ್ಪೂರ್ವಕ ಶುಭಾಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ಸದಾ ಇರುವುದು ಎಂದು ಹಿತೋಪದೇಶ ಮಾಡಿದರು. ಶ್ರೀ ಮೂಲ ರಾಮಚಂದ್ರನನ್ನು ಮೈಯೆಲ್ಲ ಕಣ್ಣಾಗಿ ಪೂಜಿಸಿದರು. ಎಲ್ಲರಿಗೂ ತೀರ್ಥ ಮಂತ್ರಾಕ್ಷರಗಳನ್ನು ಅನುಗ್ರಹಿಸಿದರು. ದಿವಾನ್ ವೆಂಕಣ್ಣನನ್ನು ಹತ್ತಿರ ಕರೆದು ಬೃಂದಾವನದಲ್ಲಿ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿಸಿದರು. ಬೃಂದಾವನದಲ್ಲಿ ಕುಳಿತು ವಿಶ್ವವಿರೋಧಿ ಧ್ಯಾನಸ್ಥರಾದರು. ಅವರು ಅಸಂಪ್ರಜ್ಞಾತ ಸಮಾಧಿಗೆ ಸೇರುತ್ತಿದ್ದಂತೆ ಅವರ ಕೈಯಲ್ಲಿರುವ ಜಪಮಾಲೆ ಕೆಳಗೆ ಜಾರಿತು. ಜಪಮಾಲೆ ಜಾರುತ್ತಿದ್ದಂತೆ ಕಾಣುತ್ತಿದ್ದ ಕೊನೆಯ ಕಿಂಡಿಯನ್ನು ಗುರುಗಳ ಆದೇಶದಂತೆ ದಿವಾನ್ ವೆಂಕಣ್ಣನು ಮುಚ್ಚಿದರು. ಹರಿದಾಸರು ಭಜನೆ ಮಾಡುತ್ತಿದ್ದರು. ವೇದ ಪಾಠಕರಾದ ವೈದಿಕರು ವೇದ ಘೋಷ ಮಾಡುತ್ತಿದ್ದರು. ಆಗ ಕಾಲ ಕ್ಷಣಯುಗವಾಗಿ ಎಲ್ಲರಲ್ಲಿಯೂ ಉತ್ಕಟತೆ ಎದ್ದು ಕಾಣುತ್ತಿತ್ತು. ಎಲ್ಲರ ಕಂಠಗಳಿಯೂ ಬಿಗಿದಿದ್ದವು. ಯಾರು ಬಾಯಿಂದ ಮಾತು ಹೊರಡದಂತಾಗಿತ್ತು. ದುಃಖ, ನಿಶ್ಶಬ್ದ, ಮೌನ ರಾಜ್ಯವೇ ಅಲ್ಲಿ ಕ್ಷಣಿಕವಾಗಿ ಕಾಣುತ್ತಿತ್ತು. ಶ್ರೀ ರಾಘವೇಂದ್ರ ಸಾರ್ವಭೌಮರು ಶರೀರರಾಗಿ ಬೃಂದಾವನಸ್ಥರಾದರು ಎಂಬ ಈ ಮಾತನ್ನು ಹೇಳಲು ಪುಸ್ತಕ ಬರೆಯುತ್ತಿರುವ ನನಗೆ ಎಂತಹ ಕಸಿವಿಸಿಯನ್ನು ಉಂಟು ಮಾಡುತ್ತಿದೆ. ಅಲ್ಲಿ ಪ್ರತ್ಯಕ್ಷವಾಗಿ ನೋಡುತ್ತಿರುವವರ ಪರಿಸ್ಥಿತಿ ಬರೀ ಈ ಮಾತುಗಳಿಂದ ವರ್ಣಿಸಲಾಗದು. ಆದರೆ ದೈವ ನಿರ್ಣಯಕ್ಕೆ ಯಾರು ಹೊಣೆ? ಶ್ರೀಹರಿಯ ಸಂಕಲ್ಪವನ್ನು ಮೀರುವವರ್ಯಾರು? ಶ್ರೀಹರಿಯ ಇಚ್ಛೆಯು ಶ್ರೀರಾಯರ ಇಚ್ಛೆ. ಆ ದಿನ ಶ್ರಾವಣ ಕೃಷ್ಣ ಪಕ್ಷದ ಬಿಂದಿಗೆ ಮಹಾಸಮಾರಾಧನೆಯನ್ನು ಭಕ್ತರಾದ ಶಿಷ್ಯ ಸಮೂಹವು ಆಚರಣೆ ಮಾಡಿತು. ಶ್ರೀ ಯೋಗೇಂದ್ರ ತೀರ್ಥಂಕರು ಖಿನ್ನ ಮನಸ್ಕರಾದರು. ಗುರುಗಳ ಆದೇಶ ಮೀರಲಿಕ್ಕಾಗದೆ ಬ್ರಾಹ್ಮಣ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಕ್ರಮವಾಗಿ ಆಚರಿಸಿದರು. ತಮ್ಮ ಗುರುಗಳಾದ ಶ್ರೀ ರಾಘವೇಂದ್ರರನ್ನು ದುರ್ವಿದ್ವತ್ತರವೇ ವೈಷ್ಣವೇಂದ್ರಿ ವರೇಹಂದರ್ವಿ ಶ್ರೀ ರಾಘವೇಂದ್ರ ಗುರುವೇ ನಮ ಕಾರುಣ್ಯ ಸಿಂಧುವೆ ಎಂಬ ಚರಮ ಶ್ಲೋಕದಿಂದ ಸ್ತೋತ್ರ ಮಾಡಿದರು. ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನಡೆಸಿದರು. ದುರ್ಗದಿಗಳೆಂಬ ಕತ್ತಲೆಗೆ ಸೂರ್ಯನಂತಹವರು, ವೈಷ್ಣವರೆಂಬ ಕನ್ನಿಗಳಿಂದಲಿಗೆ ಚಂದ್ರಮನಂತಹವರು, ಸಾಗರದಷ್ಟು ಕರುಣಾಶಾಲಿಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳಿಗೆ ನಮಸ್ಕಾರ ಎಂದು ಆ ಚರಮ ಶ್ಲೋಕಕ್ಕೆ ಅರ್ಥವಾಗುವುದು. ರಾಯರು ಬೃಂದಾವನಸ್ಥರಾಗಿ ಶತಮಾನಗಳೇ ಕಳೆದಿದೆ. ಇಂದಿಗೂ ಅವರು ಭಕ್ತರ ಬಂಧುವಾಗಿ ಸಲಹುತ್ತಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ಗುರುಗಳನ್ನು ಸ್ತೋತ್ರ ಮಾಡುತ್ತಾ, ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ, ಏಕೆಂದರೆ ಮಂದಭಾಗ್ಯರಿಗೆ ದೊರೆಯದಿರದವರ ಸೇವೆ ಎಂದು ಹರಿದಾಸರು ಮುಕ್ತ ಕಂಠದಿಂದ ಹಾಡಿದ್ದಾರೆ. ದಾಸ ಪರಂಪರೆಯಲ್ಲಿ ಶ್ರೀಹರಿಯನ್ನು ಬಿಟ್ಟರೆ ಪದ್ಯಸ್ಥಳಾದಿಗಳಿಂದ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನೇ ಹೆಚ್ಚು ಸ್ತೋತ್ರ ಮಾಡುವುದು ಕಂಡುಬರುತ್ತದೆ. ಶ್ರೀ ಗುರುರಾಜ ಸಂಕಲ್ಪವಿಲ್ಲದೆ ಯಾರಿಗಾದರೂ ಅವರ ದರ್ಶನ ಲಭ್ಯವಾಗದು. ಅಂತಹ ಜೀವೇ ಧನ್ಯನು, ಮಾನ್ಯನು,
ಎಂದು ನರಸಿಂಹ ದೇವರ ನುಡಿಯಂತೆ ಕೃಪೆ ಹೊಂದಿರುವ ಶ್ರೀರಾಯರ ಪಾದ ಪದ್ಮಾರಾಧಕರು ಶ್ರೀಹರಿಯ ನಿಜವಾದ ಭಕ್ತನಾಗುವವನು. ಇಲ್ಲಿಗೆ 68ನೇ ಅಧ್ಯಾಯ ಶರೀರ ಬೃಂದಾವನ ಪ್ರವೇಶ ಮುಗಿಯುತ್ತದೆ.